ಈ ರೇಣುಕಾಚಾರ್ಯ ಅವರು ಏನು ಹೊನ್ನಾಳಿ ಇದ್ದಾರೋ ಅವರು ಹೊನ್ನಾಳಿಗೆ ಮಾತ್ರ ಸೀಮಿತ ಆಗಿದ್ದರೆ ಭಾಳ ಚೆನ್ನಾಗಿರ್ತಿತ್ತು. ಅವರು ಯಾಕೋ ಒಂಥರನ ಮೊದಲಿಂದನೂ ಕೂಡ ರವೀಂದ್ರನಾಥ್ ವಿರೋಧ ಮಾಡ್ಕೊತ ಬಂದವರು. ರವೀಂದ್ರನಾಥ್ ವಯಸ್ಸಾಗ್ತಾ ಆಗದಂಗೆ ಮೋಸ್ಟ್ಲಿ ಅವ್ರ ತಲೆಯಲ್ಲಿ ನಾನು ಈ ಜಿಲ್ಲೆದನ್ನು ಲೀಡರ್ಶಿಪ್ ತಗೋಬೇಕು ಅಂತ ತಲೆ ಬಂದಿರೋಂಗೆ ಕಾಣುತ್ತೆ. ಹಾಗಾಗಿ ರವೀಂದ್ರನಾಥ್ ಮನೆಗೆ ಹೋಗಿ ಅಲ್ಲಿ ಒಕ್ಕೊಂಡು ಮತ್ತೆ ಅವ್ರ ಜೊತೆ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಮತ್ತು ನಮ್ಮ ಎಲೆಕ್ಷನ್ಗಿನ ಸ್ವಲ್ಪ ಮುಂಚೆ ಚನ್ನಗಿರಿಗೆ ಬಂದಿದ್ದರು. ಚನ್ನಗಿರಿಗೆ ಬಂದು ಮಾಡಾಳು ವಿಪಕ್ಷದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರ ಯೋಗಕ್ಷೇಮ ಎಲ್ಲ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಸಂತೋಷ. ಕಷ್ಟದಲ್ಲಿರೋಂಥವ್ರ ಮನೆಗೆ ಹೋಗಿ ಮಾತಾಡಿಸ್ಬೇಕಾಗಿರೋವಂಥದ್ದು. ಹೊರಗೆ ಬಂದ ಮೇಲೆ ಇಲ್ಲಿ ಮಲ್ಲಿಕಾರ್ಜುನಿಗೆ ಸೀಟ್ ಕೊಡಬೇಕಾಗಿತ್ತು, ಸೀಟ್ ಕೊಡದೆ ಅನ್ಯಾಯ ಮಾಡಿದರು, ಮೋಸ ಮಾಡಿದರು ಅಂತಂತೇಳಿ ವಿಚಾರ ಎತ್ತಿ ಪ್ರೆಸ್ ಮೀಟ್ ಮಾಡಿ ಬಂದರು. ನಾನು ರೇಣುಕಸ್ವಾಮಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ದೇಶದಲ್ಲಿ BJP ಅವರು, ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಡೈನಾಸ್ಟಿ ವಂಶಪಾರಂಪರ್ಯ ರಾಜಕಾರಣ ಇರಬಾರ್ದು ಅಂತಂತೇಳಿ ಅಪ್ಪಂದ ಮಗು ಕೊಡಲ್ಲ, ಮಗಂಗೆ ಇನ್ನೊಬ್ರಿಗೆ ಕೊಡಲ್ಲ, ಅದೇ ಫ್ಯಾಮಿಲಿ ಕೊಡಬಾರ್ದು ಅಂತ ಹಿಡ್ಕೊಂಡು ಹೋರಾಟ ನಡೀತಾ ಇದೆ. ಅಂಥದ್ರಲ್ಲಿ ಬೇರೆ ಅದೊಂದೇ ಕಾರಣ ಅಲ್ಲದಿದ್ರು ಬೇರೆ ಕಾರಣಗಳಿಂದ ಅವತ್ತು ನಿಮ್ಗೆ ಏನಾಗಿದೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿದೆ ಯಾಕೆ ಅವತ್ತು ಮಾಡಾಳು ಮಲ್ಲಿಕಾರ್ಜುನ್ಗೆ ಸೀಟ್ ಸಿಗಲಿಲ್ಲ ಅಂತೇಳಿ. ಇದು ಹೊರತಾಗಿಯೂ ಕೂಡ ಇವರು ಮಲ್ಲಿಕಾರ್ಜುನ ಸೀಟ್ ಕೊಡಬೇಕಾಯಿತು ಅಂತೇಳಿ ಚನ್ನಗಿರಿಗೆ ಹೇಳೋಂಥದ್ದು ಏನಿದೆ ಇವರಿಗೆ? ನಾನು ಇವ್ರಿಗೆ ಪ್ರಶ್ನೆ ಮಾಡ್ತೀನಿ. ಚನ್ನಗಿರಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಕೊನೆ 15 ದಿವಸದಲ್ಲಿ ಸೀಟ್ ಸಿಕ್ತು. ಇಡೀ ಪಾರ್ಟಿನೇ ಶಿಫ್ಟಾಗಿ ಅವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಜೊತೆ ಹೋದರು. ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. 2 ಜನ ನಿಂತ್ವಿ, 2 ಸೋತ್ವಿ. ರೇಣುಕಸ್ವಾಮಿ ಅವ್ರಿಗೆ ಯಾವ ಸಮಸ್ಯೆನೂ ಇರಲಿಲ್ವಲ್ಲ. ಮಿನಿಸ್ಟರ್ ಆಗಿದ್ದಂಥವ್ರು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದಂಥವರು, ಮತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಹೊನ್ನಾಳಿಯಲ್ಲಿ. ಕೊರೋನಾ ಬಂದಾಗ ಸ್ಕ್ರೀನೆಲ್ಲ ಹಾಕ್ಸ್ಬಿಟ್ಟು ತೋರಿಸಿ ಜನಗಳನ್ನೆಲ್ಲ ಖುಷಿಪಡಿಸಿ ಅವರಿಗೆಲ್ಲನ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಅತಿವೃಷ್ಟಿ ಆದಾಗ ಮೊಣಕಾಲುದ್ದ ನೀರಲ್ಲಿ ಬೋಟ್ ಓಡಿಸಿ ಜನಗಳಿಗೆಲ್ಲ ಸಹಕಾರ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಯಾಕೆ ಸೋತರು ಇವರು? ಇವ್ರ ಕ್ಷೇತ್ರ ನೋಡ್ಕೊಳಕ್ಕೆ ಆಗದೆ ಇರುವಂಥವ್ರು ಚನ್ನಗಿರಿಗೆ ಬಂದು ದಾವಣಗೆರೆಗೆ ಬಂದು ಇನ್ನೊಂದು ಕಡೆ ಮಾಡೋವಂಥದ್ದು ಏನಿದೆ ಇವ್ರಿಗೆ? ಅಥವಾ ಇವ್ರನ್ನೇನಾದ್ರು ನಾನು ಜಿಲ್ಲಾ ನಾಯಕ, ರಾಜ್ಯ ನಾಯಕ ಅಂತ ಏನು ಅಂದ್ಕೊಂಡಿದ್ದಾರಾ? ಅಥವಾ ರಾಜ್ಯದಲ್ಲಿ ಏನಾದ್ರು ಪಾರ್ಟಿ BJP ಅವ್ರಿಗೇನೋ ಕಾಂಟ್ರಾಕ್ಟ್ ಕೊಟ್ಟಿದೆಯಾ ಈ ಪಾರ್ಟಿ ಪರವಾಗಿ ಹಿಂಗೆಲ್ಲ ಮಾತಾಡಿ ನೀನು ಅಂತಂತೇಳಿ? ನನಗೆ ಒಂದೊಂದು ಸಾರಿ ಯೋಚನೆ ಬರುತ್ತೆ, ಈ ಪಾರ್ಟಿಗೆ ಇವ್ರು ಅನಿವಾರ್ಯನೋ ಇವ್ರ ಪಾರ್ಟಿಗೆ ಅನಿವಾರ್ಯನೋ ಅಂತಂತೇಳಿ. ನಮ್ಮ ಪಾರ್ಟಿಗೆ ಯಾಕೆ ಇಂಥನ್ನೆಲ್ಲ ಸಹಿಸ್ಕೊಳ್ಳೋ ಅಂಥಷ್ಟು ಪರಿಸ್ಥಿತಿ ಬಂದಿದೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ.